ಇವತ್ತಿನ ಕಾರ್ಯಕ್ರಮದಲ್ಲಿ ನೇತೃತ್ವ ವಹಿಸಿದಂಥ ರುದ್ರಾಕ್ಷಿ ಮಠದ ಪೂಜ್ಯ ಬಸವಲಿಂಗ ಮಹಾಸ್ವಾಮೀಜಿಯವರು ನಮಸ್ಕರಿಸಿ ವಿಶೇಷವಾದಂಥ ಪ್ರವಚನವನ್ನು ನಡೆಸ್ತಕ್ಕಂಥ ಕಾರಂಜಿ ಮಠ ಬೆಳಗಾವಿಯ ಪೂಜ್ಯರಂಥ ಡಾಕ್ಟರ್ ಶಿವಯೋಗಿ ದೇವರವರಿಗೆ ನಮಸ್ಕರಿಸಿ ಇನ್ನಿತರ ಶ್ರೀಗಳಾದಂಥ ನವಲಗುಂದ ಮಠದ ಬಸವಲಿಂಗ ಸ್ವಾಮೀಜಿಯವರು ಮತ್ತು ಅಭಿನವ ಬಸವಣ್ಣಜ್ಜನವರು ಮತ್ತು ಮುಖ್ಯ ಅತಿಥಿಗಳಾಗಿ ಬಂದಂಥ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷರಂಥ ಡಾಕ್ಟರ್ ಲಿಂಗರಾಜ ಅಂಗಡಿಯವರೇ, ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥ ನಾಗೇಶ್ ಕಲಬುರ್ಗಿಯವರೇ, ಹುಬ್ಬಳ್ಳಿ ತಾಲೂಕು ಪಾಲಿಕೆ ಸದಸ್ಯರು ಸ್ಥಾಯಿ ಸಮಿತಿಯ ಅಧ್ಯಕ್ಷರಂಥ ರಾಜಣ್ಣ ಕೊರ್ವಿಯವರೇ, ಡಾಕ್ಟರ್ ಸುನೀಲ್ ಕರಿಯವರೇ, ಡಾಕ್ಟರ್ ಸಿದ್ದನಗೌಡ ಪಾಟೀಲ್ ಅವರೇ, ವಿಶ್ವನಾಥ್ ತಿರುಮಲೆ ಅವರೇ ಮತ್ತು ವೇದಿಕೆ ಮೇಲೆ ಉಪಸ್ಥಿತ ಇನ್ನಿತರ ಎಲ್ಲ ಗಣ್ಯರೇ, ಇಲ್ಲಿ ಉಪಸ್ಥಿತರುವಂಥ ಯಾವತ್ತು ಈ ಭಾಗದ ರುದ್ರಾಕ್ಷಿ ಮಠದ ಯಾವತ್ತು ಭಕ್ತಾದಿ ಬಂಧುಗಳೇ, ಸಹೋದರಿಯರೇ, ಆತ್ಮೀಯ ಮಾಧ್ಯಮದ ಮಿತ್ರರೇ, ಶ್ರೀ ನಿಜಗುಣರ ಜಯಂತಿ ಉತ್ಸವ 76ನೇ ವರ್ಷದ್ದು ನಡೀತಾ ಇದೆ ಮತ್ತು ನಿಜಗುಣ ಪ್ರಶಸ್ತಿ ಪ್ರದಾನ ಸಮಾರಂಭವೂ ನಡೀತಾ ಇದೆ. ಪ್ರತಿ ವರ್ಷ ನಡೆಯುವಂಥ ಒಂದು ಕಾರ್ಯಕ್ರಮ ಈ ಭಾಗದ ಒಂದು ಧಾರ್ಮಿಕ ಚಿಂತನೆಗೆ ಪ್ರೋತ್ಸಾಹ ಕೊಡುವಂಥ ಈ ಒಂದು ಕಾರ್ಯಕ್ರಮ. ಭಾಳ ವರ್ಷಗಳಿಂದ ರುದ್ರಾಕ್ಷಿ ಮಠಕ್ಕೆ ಯಾವುದೇ ಕಾರ್ಯಕ್ರಮ ಇದ್ದಾಗ ನಾನು ಬಂದಿದ್ದೇನೆ ಮತ್ತು ರುದ್ರಾಕ್ಷಿ ಮಠದಿಂದ ಈ ಭಾಗದಲ್ಲಿ ಭಾಳ ಒಂದು ಇತಿಹಾಸ ಇರುವಂಥ ರುದ್ರಾಕ್ಷಿ ಮಠ, ಅದರಲ್ಲಿ ಮಂಗಳಾರಪೇಟೆ, ಗಂಟಿಕೇರಿ ಇವೆಲ್ಲ ಹುಬ್ಬಳ್ಳಿ ಅನ್ನುವಂಥದ್ದು ಏನಿದೆಯಲ್ಲ ಮೂಲವಾಗಿ ಇರುವಂಥದ್ದು ಇದೆಲ್ಲ ಗಂಟಿಕೇರಿ, ಮಂಗಳಾರಪೇಟೆ, ಹಾಗೆ ಬೂಸ್ಪೇಟೆ ಮತ್ತು ಜವಳಿ ಸಾಲು ಇವೆಲ್ಲ ಏನು ನೋಡ್ತೀವಲ್ಲ, ಹುಬ್ಬಳ್ಳಿ ಅಂತ ಏನು ಪ್ರಾರಂಭ ಆಗ್ತಲ್ಲ ಆವಾಗಲಿಂದ ಇರುವಂಥ ಇವೆಲ್ಲ. ಹೀಗಾಗಿ ಇಂಥ ಒಂದು ಕೇಂದ್ರ ಸ್ಥಾನದಲ್ಲಿರುವಂಥದ್ದು ರುದ್ರಾಕ್ಷಿ ಮಠ. ರುದ್ರಾಕ್ಷಿ ಮಠಕ್ಕೆ ತನ್ನದೇ ಆದಂಥ ಒಂದು ವೈಶಿಷ್ಟ್ಯ ಇದೆ, ತನ್ನದೇ ಆದಂಥ ಒಂದು ಜಾಗೃತ ಸ್ಥಾನ ಇದೆ ಮತ್ತು ಈ ಭಾಗದ ಭಕ್ತಾದಿಗಳಿಗೆ ಒಂದು ಧರ್ಮದ ಚಿಂತನೆಯನ್ನು ಹಂಚುವಂಥ ಕೆಲಸ ಶ್ರೀಮಠದಿಂದ ಆಗ್ತಾ ಇರೋದು ನಿಜಕ್ಕೂ ಹೆಚ್ಚಿನ ರೀತಿಯಾದಂಥ ಒಂದು ಶ್ಲಾಘನೀಯವಾದಂಥ ಕೆಲಸ ಇಲ್ಲಿ ಆಗ್ತಾ ಇದೆ. ಈಗಾಗಲೇ ಪೂಜ್ಯರಂಥ ಶಿವಯೋಗಿ ದೇವರು ಕಾರಂಜಿ ಮಠ, ಇತ್ತೀಚೆಗೆ ಕಾರಂಜಿ ಮಠದಲ್ಲಿ ಹಿರಿಯ ಶ್ರೀಗಳ 75 ವರ್ಷದ ಕಾರ್ಯಕ್ರಮ ಆಯಿತು. ಅಲ್ಲಿಯೂ ಸಹಿತ ನಾನು ಭಾಗವಹಿಸಿದ್ದೆ. ಭಾಳ ಒಂದು ಸುಂದರವಾದಂಥ ಕಾರ್ಯಕ್ರಮ ಆಯಿತು. ಡಾಕ್ಟರ್ ಶಿವಯೋಗಿ ದೇವರ ಒಂದು ಪ್ರವಚನ ನಾನು ಕೇಳಿರಲಿಲ್ಲ. ಆ ಕೇಳುವಂಥ ಅವಕಾಶ ಇವತ್ತು ಸಿಕ್ತು. ಭಾಳ ಒಳ್ಳೆಯ ರೀತಿಯಿಂದ ಮನಮುಟ್ಟುವಂತೆ ಬಹುಶಃ ಅದನ್ನು ಕೇಳಿಬಿಟ್ರೆ, ಪ್ರವಚನ ಕೇಳಿದರೆ ಒಂದಿಷ್ಟು ಏನಾದರೂ ಒಂದಿಷ್ಟು ಬದಲಾವಣೆ ಆಗಲಿಕ್ಕೆ ಸಾಧ್ಯತೆ, ಅದು ಹಾಗೆ ಆಗ್ತದೆ ಅನ್ನೋಂಥ ವಿಶ್ವಾಸ ನನಗಿದೆ. ಹೀಗಾಗಿ ಆ ರೀತಿ ಪರಿಣಾಮಕಾರಿಯಾದಂಥ ಪ್ರವಚನವನ್ನು ಕೊಡುವಂಥ ಕೆಲಸವನ್ನು ಪೂಜ್ಯ ಶಿವಯೋಗಿ ದೇವರು ಮಾಡಿದ್ದಾರೆ ಮತ್ತು ಅದು ದಿನನಿತ್ಯ ನಡೆಯುವಂಥದ್ದು ಕಾರ್ಯಕ್ರಮ. ಇದರ ಮುಖಾಂತರ ಇವತ್ತು ಶರಣರ ಒಂದು ಸಂಸ್ಕೃತಿ ಪರಂಪರೆ ಇದೆ ಮತ್ತು 12ನೇ ಶತಮಾನದಲ್ಲಿ ಬಸವಣ್ಣವರು ಏನೊಂದು ಸಮಾಜಕ್ಕೆ ಒಂದು ಆದರ್ಶಪ್ರಾಯರಾಗಿ ತಮ್ಮ ಶರಣ ಸಾಹಿತ್ಯದ ಮುಖಾಂತರ ಸಮಾಜವನ್ನು ತಿದ್ದುವಂಥ ಕೆಲಸವನ್ನು ಮಾಡಿದರೂ ಅದನ್ನು ನಿಜವಾಗಿ ನಮ್ಮ ಜೀವನದಲ್ಲಿ ಅನುಕರಣೆ ಮಾಡುವಂಥ ಕೆಲಸ ನಾವು ಮಾಡಬೇಕು. ಪ್ರವಚನದಲ್ಲಿ ಹೇಳಿದರು, ನಾನು ಅನ್ನುವಂಥದ್ದನ್ನು ನಾವು ತೆಗೆದು ಹಾಕಬೇಕು ಅಂತ ಹೇಳಿ. ನಾನು ಅಂತಂದು ಸ್ವಾರ್ಥ, ಆ ಸ್ವಾರ್ಥದಿಂದ ತೆಗೆದು ಹಾಕಿಬಿಟ್ರೆ ಬಹುಶಃ ಮನುಷ್ಯ ಭಾಳ ದೊಡ್ಡವಾಗ್ತಾನೆ. ಹೀಗಾಗಿ ಬಸವಣ್ಣವರು ಅದನ್ನು ಹೇಳಿದರು, ನನಗಿಂತ ಕಿರಿಯರಿಲ್ಲ ಅನ್ನುವಂಥದ್ದನ್ನು ಹೇಳಿದ ವಚನ ಅದೇ ಅರ್ಥದಲ್ಲಿ ಹೇಳಿದಂಥದ್ದು. ಹೀಗಾಗಿ ಇವತ್ತು ಶರಣರ ವಚನಗಳನ್ನು, ಶರಣರ ಒಂದು ಸಂದೇಶ ಅದನ್ನು ನಾವು ಅನುಕರಣೆ ಮಾಡಿದರೆ ಭಾಳಷ್ಟು ಬದಲಾವಣೆ ನಮ್ಮ ಜೀವನದಲ್ಲಿ ಆಗಲಿಕ್ಕೆ ಸಾಧ್ಯ. ಬಸವಣ್ಣವ್ರ ವಚನ ಇರ್ಬೋದು, ಅವತ್ತು ಅನುಭವ ಮಂಟಪವನ್ನು ಕಟ್ಟಿ ಆ ಒಂದು ಅನುಭವ ಮಂಟಪದ ಮುಖಾಂತರ ಅಲ್ಲಂ ಪ್ರಭು ಅವ್ರ ನೇತೃತ್ವದಲ್ಲಿ ಒಂದು ಹೊಸ ಅಧ್ಯಾಯ. ಇವತ್ತೇನು ನಾವು ನಾನು ಪಾರ್ಲಿಮೆಂಟ್ ಸದಸ್ಯ, ಇವತ್ತೇನು ಪಾರ್ಲಿಮೆಂಟ್ ಅಂತೀವಿ, 12ನೇ ಶತಮಾನದಲ್ಲಿ ಪಾರ್ಲಿಮೆಂಟ್ ಯಾವುದಾದ್ರು ಇದ್ದರೆ ಅದು ಅನುಭವ ಮಂಟಪ, ಅಲ್ಲಂ ಪ್ರಭು ಅವ್ರ ನೇತೃತ್ವದಲ್ಲಿ ಬಸವಣ್ಣವರು ಸ್ಥಾಪಿಸಿದಂಥದ್ದು. ಹೀಗಾಗಿ ಅದಕ್ಕೊಂದು ಮಹತ್ವ ಅವತ್ತಿನಿಂದ ಇಲ್ಲಿವರೆಗೂ ಬಸವಣ್ಣವರ ಕೆಲಸ ಕಾರ್ಯಗಳನ್ನು ನಾವು ಇವತ್ತು ಶ್ಲಾಘಿಸ್ತಾ ಇದ್ದೇವೆ. ಬಸವಣ್ಣ ಮೊದಲ ನಾವು ಕರ್ನಾಟಕ ಮಾತ್ರ ಪರಿಚಯ ಅಂತ ತಿಳ್ಕೊಂಡಿದ್ವಿ, ಈಗ ನಾಡಿಗೆ ಪರಿಚಯ ಆಗಿದೆ. ಎಲ್ಲಿವರೆಗಂದರೆ ಇಡೀ ಜಗತ್ತಿಗೆ ಬಸವಣ್ಣವ್ರು ಏನು ಅನ್ನೋದು ಇವತ್ತೆಲ್ಲರಿಗೂ ಗುರ್ತಾಗ್ತಾ ಇದೆ. ಬಸವಣ್ಣ ಏನು ಅನ್ನೋಂಥ ಎಲ್ಲಿವರೆಗಿದೆ, ಲಂಡನ್ನಲ್ಲಿ ಅಲ್ಲಿ ಅವರ ಬಸವಣ್ಣವರ ಪುತ್ಥಳಿಯನ್ನು ಸಹಿತ ಸ್ಥಾಪನೆ ಆಗಿದ್ದು ನೋಡಿದರೆ
ಯಾವ ರೀತಿ ಒಂದು ಜಗತ್ತಿಗೆ ಅವರು ಸಂದೇಶ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು. ಇತ್ತೀಚಿನ ದಿವಸಗಳಲ್ಲಿ ಬಸವಣ್ಣವರ ವಚನಗಳನ್ನು ಸಣ್ಣ ಸಾಹಿತ್ಯವನ್ನು ಇಂಗ್ಲೀಷ್ನಲ್ಲಿ ತರ್ಜಮೆ ಮಾಡಿದ ಮೇಲೆ ಇವತ್ತು ಇಡೀ ಜಗತ್ತಿಗೆ ಗುರುತಾಗಿದೆ ಬಸವಣ್ಣ ಎಂಥ ವ್ಯಕ್ತಿ ಅನ್ನುವಂಥದ್ದು. ವಿಶ್ವ ಮಾನವ ಇವತ್ತು ಯಾರಾದರೂ ಇದ್ರೆ ಅದು ಬಸವಣ್ಣ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾರೆ. ಅದಕ್ಕಾಗಿ ನಮ್ಮ ದೇಶದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರು ಯಾವಾಗಲೂ ಸಹಿತ ಅದು ಬೇರೆ ಬೇರೆ ಸಂದರ್ಭದಲ್ಲಿ ಇರ್ಬೋದು, ಎಲ್ಲ ಸಂದರ್ಭದಲ್ಲಿ ಬಸವಣ್ಣ ಅವರ ವಚನ, ಬಸವಣ್ಣವರ ಸಂದೇಶವನ್ನ ಯಾವ ರೀತಿ ಅವರ ಮಹತ್ವವನ್ನು ಯಾವಾಗಲೂ ತಿಳಿಸುವಂಥ ಕೆಲಸ ನಾವು ಮಾಡಿ ನೋಡಿದರೆ ಬಸವಣ್ಣವರ ಮಹತ್ವ ಎಷ್ಟು ಅನ್ನೋಂಥದ್ದು ನಮ್ಗೆ ಗೊತ್ತಾಗಿತ್ತು ಸರ್. ಹೀಗಾಗಿ ಅದೇ ಇದರಲ್ಲಿ ಶ್ರೀ ನಿಜಗುಣರು ಸಹಿತ ಅದೇ ಒಂದು ಶರಣ ಸಾಹಿತ್ಯದ ಮುಖಾಂತರ ಇವತ್ತು ನಮ್ಮೆಲ್ಲ ಭಕ್ತಾದರಿಗೆ ಒಂದು ಮಾರ್ಗದರ್ಶನ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ನಿಜಗುಣಗರ ಒಂದು ಸಂದೇಶದ ರೀತಿಯಲ್ಲಿ ನಾವು ನಡ್ಕೊಳ್ಳುವಂಥದ್ದು ನಮ್ದೆಲ್ಲ ಒಂದು ಕರ್ತವ್ಯ ಅನ್ನುವಂಥ ಮಾತನ್ನು ಹೇಳ್ತೀನಿ. ಮತ್ತು ಅದರಲ್ಲಿ ಇವತ್ತು ಜಗತ್ತಿನಲ್ಲಿ ಇವತ್ತು ಶಾಂತಿ ಸ್ಥಾಪನೆ ಆಗುವಂಥದ್ದು ಭಾಳ ಅವಶ್ಯಕ. ಇವತ್ತು ಧರ್ಮದ ಬಗ್ಗೆ ಧರ್ಮದ ರೀತಿಯಲ್ಲಿ ನಾವು ನಡ್ಕೊಂಡಾಗ ಒಂದು ಮನಃಶಾಂತಿಯೂ ಸಿಗ್ಲಿಕ್ಕೆ ಸಾಧ್ಯತೆ, ದೈಹಿಕವಾದಂಥ ಶಾಂತಿಯೂ ಸಿಗ್ಲಿಕ್ಕೆ ಸಾಧ್ಯತೆ. ಆ ಹಿನ್ನೆಲೆಯಲ್ಲಿ ಈ ರೀತಿಯಾದ ಧಾರ್ಮಿಕ ಕಾರ್ಯಕ್ರಮ ಮುಖಾಂತರ ನಮ್ಮನ್ನು ನಾವೇ ಪರಿವರ್ತನೆ ಮಾಡಿಕೊಳ್ಳುವಂಥ ಅವಕಾಶ ಇದು. ಮತ್ತು ಈ ರೀತಿಯಾದ ಧಾರ್ಮಿಕ ಕಾರ್ಯಕ್ರಮ ಮುಖಾಂತರ ಭಾರತ ದೇಶ ಇಡೀ ಜಗತ್ತಿಗೆ ವಿಶ್ವಗುರು ಆಗಿದೆ. ಇಡೀ ಜಗತ್ತಿಗೆ ವಿಶ್ವಗುರು ಆಗಿದೆ. ಇವತ್ತು ನೋಡಿ, ಇಲ್ಲಿ ಎಷ್ಟೆಷ್ಟು ದೇಶಗಳಲ್ಲಿ ಯುದ್ಧಗಳು ನಡೀತಾವೆ. ಇಸ್ರೇಲ್ ಯುದ್ಧ ನಡೀತಾ ಇದೆ, ರಷ್ಯಾದ ಯುದ್ಧ, ಅದೇ ರೀತಿ ಇನ್ನೂ ಹಲವಾರು ದೇಶಗಳಲ್ಲಿ ಇವತ್ತು ಯುದ್ಧದ ಮುಖಾಂತರ ಒಂದು ಭಯಾನಕವಾದಂಥ ವಾತಾವರಣ ನಿರ್ಮಾಣ ಆಗಿದೆ. ಈ ಒಂದು ಶಾಂತಿಯ ಸಂದೇಶ ಕೊಡುವಂಥ ಕೆಲಸ ನಮ್ಮ ದೇಶ ಮಾಡ್ತಾ ಇದೆ. ಹೀಗಾಗಿ ಈ ಧರ್ಮದ ತಳಹದ ಮೇಲೆ ಬೆಳೆದಂಥ ನಮ್ಮ ಸಂಸ್ಕೃತಿ ಪರಂಪರೆ ಇನ್ನು ಬೆಳೆಸ್ಕೊಂಡು ಹೋದಾಗ ಇವತ್ತು ಬಹುಶಃ ಇಡೀ ಜಗತ್ತಿನಲ್ಲಿ ಒಂದು ಶಾಂತಿ, ನಮ್ಮ ದೇಶದಲ್ಲಿ ಶಾಂತಿ ನೆಲೆಸಲಿಕ್ಕೆ ಸಾಧ್ಯ. ಆ ಹಿನ್ನೆಲೆಯಲ್ಲಿ ಪ್ರತಿಯೊಂದು